ಎಲ್ರಿಗೂ ನಮಸ್ಕಾರ. ನಾನು ಎಂದಿನಂತೆ ನೇರವಾಗಿ ವಿಷಯಕ್ಕೆ ಬಂದುಬಿಡ್ತೀನಿ. ಈಗಾಗಲೇ ಕೆಲವರಿಗೆ ಬೆಳೆ ಪರಿಹಾರ ಬಂದಿದೆ, ಇನ್ನು ಕೆಲವರಿಗೆ ಬಂದಿರುವುದಿಲ್ಲ. ಕಾರಣ ಅವರು ಫ್ರೂಟ್ ಐ ಡಿ ಹೊಂದಿರಲಿಕ್ಕಿಲ್ಲ, ಅಥವಾ ಫ್ರೂಟ್ ಐ ಡಿ ಹೊಂದಿದ್ದರೂ ಅದಕ್ಕೆ KYC ಮಾಡಿರಲಿಕ್ಕಿಲ್ಲ, ಅಥವಾ ಅದು KYC ಆಗಿದ್ದರೂ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ನಲ್ಲಿ ಹೆಸರು ಸರಿಯಾಗಿರಲಿಕ್ಕಿಲ್ಲ. ಅಂದರೆ ಈ ಪರಿಹಾರ ಜಮಾ ಆಗದೇ ಇರುವುದಕ್ಕೆ ಕಾರಣ ಫ್ರೂಟ್ ಐ ಡಿ ಅಂದರೆ FID ಮತ್ತು ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ಪಹಣಿ ಇವೆಲ್ಲದರಲ್ಲಿ ಹೆಸರು ಒಂದೇ ಥರ ಇರಬೇಕಾಗಿರ್ತದಂತೆ. ಈ ರೀತಿ ಯಾರ ದಾಖಲಾತಿಗಳು ಸರಿಯಾಗಿರೋದಿಲ್ಲ ಅಂಥವರ ಪರಿಹಾರ ಜಮೆ ಆಗಿರೋದಿಲ್ಲ. ಯಾರ ದಾಖಲಾತಿಗಳು ಸರಿಯಾಗಿರುವುದಿಲ್ಲ ಅವರೆಲ್ಲ ಸರಿ ಮಾಡಿಕೊಂಡ್ರೆ ಅವರಿಗೆ ಮತ್ತೆ ಪರಿಹಾರ ಜಮಾ ಆಗುತ್ತದೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಅವರ ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ಪಹಣಿ, FID ನಂಬರ್ ಎಲ್ಲದರಲ್ಲಿ ಒಂದೇ ಹೆಸರಾಗಿರಬೇಕು ಮತ್ತು ಎಲ್ಲವುಗಳನ್ನು KYC ಮಾಡಿರಬೇಕು. ಅದರಲ್ಲಿ ಮುಖ್ಯವಾಗಿ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕಿಗೆ ಲಿಂಕ್ ಆಗಿರಬೇಕು ಮತ್ತು NPCI ಸರಿಯಾಗಿ ಮ್ಯಾಪಿಂಗ್ ಆಗಿರಬೇಕು. ಇನ್ನು ಮಳೆ ಆಶ್ರಿತ ಬೆಳೆಗಳಿಗೆ ಪ್ರತಿ ಎಕರೆಗೆ 17,000 ಮತ್ತು ನೀರಾವರಿ ಬೆಳೆಗಳಿಗೆ 25,500 ಹಾಗೂ ಬಹುವಾರ್ಷಿಕ ತೋಟಗಾರಿಕೆ ಬೆಳೆಗಳಿಗೆ 31,000 ನಿಗದಿ ಮಾಡಲಾಗಿದ್ದು, ಗರಿಷ್ಠ 2 ಹೆಕ್ಟೇರ್ಗೆ ಅಂದರೆ ಒಬ್ಬ ರೈತರಿಗೆ 62,000 ರೂಪಾಯಿವರೆಗೆ ಪರಿಹಾರ ನೀಡಲಾಗುತ್ತದೆ ಎಂದು ಹೇಳಲಾಗುತ್ತಿದೆ. ಈಗಾಗಲೇ ಯಾದಗಿರ್, ಗುಲ್ಬರ್ಗಾ, ಬಿಜಾಪುರ, ಬೆಳಗಾವಿ, ಬೀದರ್, ಗದಗ, ರಾಯಚೂರು ಮತ್ತು ಬಳ್ಳಾರಿ ಜಿಲ್ಲೆಗಳಿಗೆ ಹಣವನ್ನು ರೈತರ ಖಾತೆಗೆ DBT ಮುಖಾಂತರ ಜಮೆ ಮಾಡಲಾಗುತ್ತಿದೆ ಅಂತ ಹೇಳಲಾಗುತ್ತಿದೆ. ಇನ್ನು ಫ್ರೂಟ್ ಐ ಡಿ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಪಹಣಿ ಎಲ್ಲವೂ ಲಿಂಕ್ ಆಗಿದ್ದು ಎಲ್ಲ ದಾಖಲಾತಿಗಳು ಸರಿಯಾಗಿದ್ದರೂ ಕೂಡ ಇದುವರೆಗೆ ಪರಿಹಾರ ಜಮೆ ಆಗಿರುವುದಿಲ್ಲ. ಇದಕ್ಕೆ ಮುಖ್ಯ ಕಾರಣ ಅವರ ಹೊಲದಲ್ಲಿನ ಬೆಳೆಗಳ ಸಮೀಕ್ಷೆ ಆಗಿರುವುದಿಲ್ಲ. ಈ ಸಂಬಂಧ ಕೂಡ ರೈತರ ಖಾತೆಗೆ ಹಣ ಜಮೆ ಆಗಿರುವುದಿಲ್ಲ. ಇದು ರೈತರ ಖಾತೆಗೆ ಹಣ ಜಮಾ ಆಗದೇ ಇರುವುದಕ್ಕೆ ಮುಖ್ಯ ಕಾರಣಗಳಲ್ಲಿ ಇದು ಒಂದು ಕೂಡ ಆಗಿರುತ್ತದೆ. ಇನ್ನು ಯಾರೆಲ್ಲ FID ನಂಬರ್ ಹೊಂದಿರುವುದಿಲ್ಲ ಅಂಥವರು http://fruits.karnataka.in ಈ ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕ ತಮ್ಮ ಮೊಬೈಲ್, ಲ್ಯಾಪ್ಟಾಪ್, ಕಂಪ್ಯೂಟರ್ ಯಾವುದೇ ಒಂದರಲ್ಲಿ ನೀವು FID ನಂಬರನ್ನು ಜನರೇಟ್ ಮಾಡಿಕೊಳ್ಬೋದು. ಇಲ್ಲವೇ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಪಹಣಿ ತೆಗೆದುಕೊಂಡು ಹೋದರೆ ಅವರು ಕೂಡ ನಿಮಗೆ FID ನಂಬರ್ ಜನರೇಟ್ ಮಾಡಿ ಕೊಡುತ್ತಾರೆ. ಇದೇ ರೀತಿ ಅಪ್ಡೇಟ್ಗಾಗಿ ಹಿಂದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರಿ, ಪ್ರೋತ್ಸಾಹಿಸಿ. ನಮಸ್ಕಾರ.